ವರ್ಗದವರಿಗೆ ಅನಧಿಕೃತ ವಿದ್ಯುತ್ ನೀಡುವ ಸಲುವಾಗಿ ನಮ್ಮ ಕೊಳವೆ ಬಾವಿಗೆ ನೀಡಿದ್ದ ವಿದ್ಯುತ್ ಸಂಪರ್ಕ ಕಡಿತ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅರಸೀಕೆರೆ ತಾಲೂಕು ಗುಂಡುಕನಹಳ್ಳಿ ನಿವಾಸಿ ಸುರೇಶ್ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಗ್ರಾಮದ ಸರ್ವೆ ನಂಬರ್ 16/4ರಲ್ಲಿ ಇರುವ ತಮ್ಮ 4 ಎಕರೆ ಜಮೀನಿನಲ್ಲಿ ನಾವು ಕಳೆದ ಅನೇಕ ವರ್ಷಗಳಿಂದ ಕೊಳವೆ ಬಾವಿ ನಂಬಿಕೊಂಡು ಬೆಳೆ ಬೆಳೆದುಕೊಂಡು ಜೀವನ ನಡೆಸಿಕೊಂಡು ಬಂದಿದ್ದೇನೆ. ಆದರೆ ಕಳೆದ 1 ವರ್ಷದ ಹಿಂದೆ ಜಮೀನಿಗೆ ಇದ್ದ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದ್ದು, ಇದರಿಂದ ನಮಗೆ ತುಂಬಾ ಅನ್ಯಾಯವಾಗಿದೆ ಎಂದರು. ಅದನ್ನ ಇವರು ನನ್ನ ಲೈನ್ ಕೂಗ್ಬಿಟ್ಟಾರೆ, ಕಟ್ ಮಾಡಿ 25 KV ನಮ್ದು 7 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ ಇತ್ತು. ಲೈನ್ ಕೂದಾದ್ಮೇಲೆ ಯಾಕೆ ಕೂಯ್ತೀರಾ ಅಂತ ನಾನು ಕೇಳಕ್ ಹೋಗೋ ಹೊತ್ತಿಗೆ ನನ್ನ ಮೇಲೆ ಅವರೆಲ್ಲ ಗಲಾಟೆ ಮಾಡಕ್ ಬಂದರು. ಗಲಾಟೆ ಮಾಡಕ್ ಬಂದಾಗ ನಾನು ಗಣಸಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ದೂರು ಕೊಟ್ಟಾಗ ಅವರು ಯಾವುದೇ ಕಾರಣದಿಂದಲೂ ನನಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಪಾಯಿಂಟ್ಗಳು ವೈಟ್ ಕೂತಿದ್ರಲ್ಲ, ನಂಜೇಶಿ ಮತ್ತೆ ಬಾಬು, ಜವರೇಗೌಡ್ರ ಮಗ ಬಾಬು ಮತ್ತೆ ಮಲ್ಲಿಕಾರ್ಜುನ ಮಗ ನಂಜೇಶಿ, ಬಾಬು ಜವರೇಗೌಡ್ರ ಮಗ ನಂಜೇಶಿ. ಕೊಳವೆ ಬಾವಿ ನೀರನ್ನೇ ನಂಬಿಕೊಂಡು ಬದುಕುತ್ತಿದ್ದ ತನ್ನ ಕುಟುಂಬ ಇದೀಗ ಬೀದಿಗೆ ಬಿದ್ದಿದ್ದು, ಇದೀಗ ಈ ಬಗ್ಗೆ ಅನೇಕ ಬಾರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ದೂರು ನೀಡಿದ್ದು, ಈವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಜೊತೆಗೆ ಇದೊಂದು ರಾಜಕೀಯ ಕುತಂತ್ರವಾಗಿದ್ದು, ಹಣವಂತರ ಪರವಾಗಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಬಡವರ ದೂರನ್ನ ಪರಿಗಣಿಸುತ್ತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಪ್ರತಿ ವರ್ಷದಿಂದ ಅವ್ರ ಹಿಂದೆ ಮುಂದೆ ತಿರುಗಿದ್ದೀನಿ ಸ್ವಾಮಿ. ನಾನು ಏನ್ ಮಾಡ್ಲಿ ಈಗ? 1 ವರ್ಷದ ಮೇಲೆ ಆಗಿದೆ ಸ್ವಾಮಿ. ಷಣ್ಮುಖಪ್ಪ ಅಂತ AW ಅವರೇ, ಇಂಜಿನಿಯರ್ ಅವರೇ ಸ್ವಾಮಿ. 1 ವರ್ಷದಿಂದ ನನಗೆ ಕರೆಂಟ್ ಕೊಟ್ಟಿಲ್ಲ. ನಾನು ಏನಾಗ್ಬೋದು? ಈ ಸೆಕ್ಷನ್ ಆಫೀಸರ್ ಡಬಲ್ ಇಂಜಿನಿಯರ್ ಅವರು, ಡಬಲ್ ವರ್ಕ್. ಈ ತರ ಆದ್ರೆ ನಾನು ಎಲ್ಲಿ ವಯಸ್ಸಾ ಇಲ್ಲಿ? ನಾನು ನಮ್ಮ ಮನೆಯವ್ರು ಇಬ್ಬರೇ ಸಹ ತಮ್ಮೇನಾರು ಕೇಳಕ್ ಹೋದ್ರೆ ರಾತ್ರಿ ಬಂದು ಹೊಡೆದ್ರೆ ನಾನು ಹೊರಗಡೆ ಬಂದು ಏನಾಗಲಿ ಸರ್. ಇವರೆಲ್ಲ 5-6 ಜನ ಇದ್ದಾರೆ, ಅವರೆಲ್ಲ ಮುಚ್ಚುಕು ಪಡ್ಲಿದ್ದಲ್ಲಿ ಓದ್ಕೊಂಡ್ಬರ್ತಾರೆ ಸರ್. ಒಂದೇ ಮಾರ್ಗದಲ್ಲಿ ವಿದ್ಯುತ್ ಸಂಪರ್ಕದಲ್ಲಿ 4 ಅಕ್ರಮವಾಗಿ ವಿದ್ಯುತ್ ಬಳಸಿಕೊಂಡು ಅಧಿಕೃತವಾಗಿ ಇರುವ ನಮಗೆ ಇದರಿಂದ ಅನ್ಯಾಯವಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೂ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ನನಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದ್ರು. ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟರೆ ಶಾಸಕರ ಬಳಿ ಹೋಗಿ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳ್ತಾರೆ. ಒಟ್ಟಾರೆ ನಮ್ಮ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಂಡು ಬಡವನಿಗೆ ಅನ್ಯಾಯ ಮಾಡುವ ಕೆಲಸ ನಡೆಯುತ್ತಿದೆ. ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು. ಆದಾಗ್ಯೂ ನಮ್ಮ ಸಮಸ್ಯೆ ಬಗೆಹರಿಯದೇ ಇದ್ದರೆ ಶಾಸಕರ ಮನೆ ಮುಂದೆ ವಿಷ ಸೇವಿಸುವುದಾಗಿ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ನಾಗೇಶ್ ಇದ್ದರು.